ಲೋಕಸಭೆ ಹಾಗೂ ರಾಜ್ಯಸಭೆ ಎರಡರಲ್ಲೂ ಕೂಡ ವಕ್ಫ್ ಮಸೂದೆ ಮಂಡನೆಯಾಗಿ ಅಂಗೀಕಾರ ಕೂಡ ಆಗಿದೆ. ಈ ಬಗ್ಗೆ ಮಾತಾಡೋದಕ್ಕೆ ವಕ್ಫರ ಹೋರಾಟಗಾರರಾದ್ರೆ ಅಂದ್ರೆ ವಕ್ಫ್ ವಿಚಾರದಲ್ಲಿ ಸಾಕಷ್ಟು ಹೋರಾಟ ಮಾಡಿದಂತ ಅನ್ವರ್ ಮಾಣಿಪಾಡಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆನೆ ಮಾತಾಡ್ಸೋಣ ಸರ್. ಏನು ವಕ್ಫ್ ಮಸೂದೆ ಮಂಡನೆಯಾಗಿ ಅಂಗೀಕಾರ ಆಗಿದೆ ರಾಜ್ಯಸಭೆಯಲ್ಲೂ ಕೂಡ ಲೋಕಸಭೆಯಲ್ಲೂ ಎರಡರಲ್ಲೂ ಕೂಡ, ಏನು ಹೇಳ್ತೀರಾ? ಅಂದ್ರೆ ನೀವು ಆ ಬಗ್ಗೆ ಸಾಕಷ್ಟು ಹೋರಾಟ ಮಾಡಿದ್ರಿ. ಲೈಫ್ನಲ್ಲೇ ಭಾಳ ಸಂತೋಷವಾದ ದಿವಸ ಅಂದರೆ ನಿನ್ನೆ ಯಾವಾಗ ಆ ಮಸೂದೆ ಅಂಗೀಕಾರವಾಯಿತೋ ಅದು ಭಾಳ ಸಂತೋಷ ವಿಷಯ. ಯಾಕೆಂದರೆ ನಾನು ನನ್ನ ರಿಪೋರ್ಟಲ್ಲಿ ಕೂಡ ರೆಕಮೆಂಡೇಷನ್ ಮಾಡಿದ್ದೆ. ಆ ರಿಪೋರ್ಟ್ನ ತೋರಿಸ್ತಾ ಬಯಸ್ತೇನೆ. ಆ ರಿಪೋರ್ಟಲ್ಲಿ ನಾನು ಭಾಳ ಕ್ಲಿಯರಾಗಿ ರೆಕಮೆಂಡ್ ಮಾಡಿದ್ದೆ. ನಾನು ಅದು ಏನು ಮಾಡಿದೆ ಅಂತ ಹೇಳಿದರೆ, ಇಲ್ಲಿ ತನಕ ಇಷ್ಟು ಲೂಟಿ ಆಗಲಿಕ್ಕೆ ಕಾರಣವೇನೆಂದರೆ ಕೇವಲ ಆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನಿತ್ತು ವಕ್ಫ್ ಬೋರ್ಡಲ್ಲಿ ಭಾಳ ಲೂಸ್ ಆಗಿತ್ತು, ಭಾಳ ವೀಕ್ ಆಗಿತ್ತು. ಯಾರು ಬೇಕಾದ್ರೆ ಲೂಟಿ ಮಾಡ್ಕೊಳ್ಬೋದಿತ್ತು. ಲೂಟಿ ಮಾಡಿ ಆಮೇಲೆ ಎಸ್ಕೇಪ್ ಕೂಡ ಎಸ್ಕೇಪ್ ಕೂಡ ಆಗ್ಬೋದಿತ್ತು. ಅದು ಇನ್ ಸ್ಪೈಟ್ ಆಫ್ ದ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್, ಒನ್ಸ್ ಎ ವಕ್ಫ್ ಆಲ್ವೇಸ್ ಎ ವಕ್ಫ್, 1998ರಲ್ಲಿ ಬಂದ ಕೇಸಿನಲ್ಲಿ. ಆದರೂ ಕೂಡ ಲೂಟಿ ಆಗ್ತಿತ್ತು. ಅದಕ್ಕೋಸ್ಕರ ನಾನು ಭಾಳ ಕಳಕಳಿಯಿಂದ ಬೇಡಿಕೊಂಡಿದ್ದೆ ಸರ್ಕಾರ ಹತ್ರ, ಒಂದು ಭಾಳ ಸ್ಟ್ರಾಂಗ್ ಆದ ಒಂದು ಇದು ಇಂಥದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡಬೇಕಾಗಿದೆ. ಅದು ಯಾವ ರೀತಿಯಲ್ಲಿ ಕೂಡ ಯಾರಿಗೂ ತಪ್ಪಿಸಿದಾಗ ಇರಬೇಕಂತೇಳಿ ಕೂಡ ಕೇಳ್ಕೊಂಡಿದ್ದೇನೆ. ಅದು ಈಗ ಕಾರ್ಯಗತವಾಗಿ ಬರೋದು ಭಾಳ ಸಂತೋಷ ವಿಷಯ. ಯಾರಿಗೂ ಎಸ್ಕೇಪ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒಂದು ಕಡೆ ಕೋರ್ಟಿನ ಹೈಯೆಸ್ಟ್ ಕೋರ್ಟಾದ ಸುಪ್ರೀಂ ಕೋರ್ಟ್ನ ಆಜ್ಞೆ ಇದೆ. ಮತ್ತೊಂದು ಕಡೆ ನಮ್ಮ ಈ ಹೊಸ ಧಾರಣೆ ಬಂದರೆ ಯಾವ ರೀತಿಯಲ್ಲಿ ಕೂಡ ಕಷ್ಟ ಆಗಲಿಕ್ಕಿಲ್ಲ, ಭಾಳ ಸಂತೋಷವಾಗಿ ಅದನ್ನು ನೆರವೇರಿಸ್ಬೋದು. 2012-13ರಲ್ಲಿ ಅದು ಆಗಿ ಕೂಡ 10-12 ವರ್ಷ ನಾನು ಪ್ರತಿ ತಿಂಗಳು ಒಂದೊಂದು ಕೋರ್ಟಿಗೆ ಹೋಗಿ ನಾನು ಆ ವಿಷಯದಲ್ಲಿ ಭಾಳ ಹೋರಾಟ ಮಾಡ್ಕೊಂಡು ಬಂದಿದ್ದೇನೆ. ಯಾವಾಗಲೂ ಹೇಳ್ತಿದ್ದೆ ನಾನು, ನಮ್ಮ ಫ್ರೆಂಡ್ಸ್ಗಳು ಹೇಳ್ತಿದ್ರು, ಅದು ಇಟ್ಸ್ ಎ ಸ್ಟೇಲ್ ನ್ಯೂಸ್ ಎನಿಮೋ, ಇಟ್ ವೋಂಟ್ ಕಮ್ ಇನ್, ಅದು ಹೀಗೆ ಅಂತೇಳಿ. ನಾನು ಒಂದು ಮಾತು ಅವ್ರಿಗೆ ಯಾವಾಗ ಹೇಳ್ತಿಲ್ಲ, ಒಂದಲ್ಲ ಒಂದು ದಿನ ಇದು ಹೊರಗಡೆ ಬಂದೇ ಬರುತ್ತೆ, ಭಾಳಷ್ಟು ತಲೆಗಳು ಉರುಳುತ್ತವೆ ಎಂದ ಮಾತನ್ನು ಕೂಡ ಹೇಳಿದೆ ನಾನು. ಅದು ನಿನ್ನೆ ಈಗ ಕಾರ್ಯಗತವಾಗುವ ಅಂಚಿನಲ್ಲಿದೆ. ಇದು ಭಾಳ ಸಂತೋಷವಾದ ವಿಷಯ. ನಿಮ್ಮ ಜೊತೆ ಅವತ್ತು ಹೋರಾಟದಲ್ಲಿದ್ದವ್ರನ್ನ ಯಾರಾದರೂ ನೆನಪಿಸಿಕೊಳ್ಳೋದಾದ್ರೆ ಅವರೇನಾದರೂ ಕರೆ ಮಾಡಿ ಈ ಬಗ್ಗೆ ಮಾತಾಡಿದ್ದಾರೆ ನಿಮ್ಮ ಜೊತೆ? ನನ್ನ ಸೆಕ್ರೆಟರಿ ಒಬ್ಬರಿದ್ದರು, ಅತೀಕ್ ಅಹಮದ್ ಅಂತೇಳಿ, KS ಆಫೀಸರು. ಅವರು ನಾವು ಮಾಡ್ತಾ ಇರಬೇಕಾದ್ರೆ ನಾನು ಏನೆಲ್ಲ ಡಿಕ್ಟೇಟ್ ಮಾಡ್ತಿದ್ದೆ ಅದನ್ನೆಲ್ಲ ಭಾಳ ಚೆನ್ನಾಗಿ ರೆಕಾರ್ಡ್ ಮಾಡ್ಕೊಂಡು ಹೋಗಿದ್ರು ಅವರು. ನಾನು ವಾರದಲ್ಲಿ 2-3 ಸಲ ಆ್ಯಂಟಿ ರೂಮಲ್ಲೇ ಮಲಗ್ತಿದ್ದೆ ಅಲ್ಲಿ ನನ್ನ ಆಫೀಸಲ್ಲಿ. ಅಂದರೆ 12 ಗಂಟೆ ತನಕ ನಾನು ಡಿಕ್ಟೇಟ್ ಮಾಡ್ತಾಯಿದ್ದೆ, ಅವರು ಅದನ್ನು ಕಾಪಿ ಮಾಡ್ಕೊಂಡು ಹೋಗ್ತಾಯಿದ್ರು. ಆಮೇಲೆ ಒಬ್ಬ ಟೈಪಿಸ್ಟ್ ಕೂಡ ನಮ್ಮ ಜೊತೆ ಇದ್ದರು ಅಂತೇಳಿ. ಹಾಗೆ ಪುನಃ ಬೆಳಿಗ್ಗೆ 5 ಗಂಟೆಗೆ ಎದ್ದು ಪುನಃ ಮಾಡ್ತಿದ್ವಿ. ಹೀಗೆ ವಾರದಲ್ಲಿ 3-4 ದಿವಸ ಮಾಡ್ತಿದ್ವಿ ನಾವು. ಮತ್ತು ಪುನಃ ಆಗಾಗ ಟೂರ್ ಹೋಗ್ತಿದ್ದೆ. ಪ್ರತಿಯೊಂದು ಕಡೆ ನಾನು ಯಾವ ರಿಪೋರ್ಟಲ್ಲಿ ಏನೆಲ್ಲ ಬರೆದಿದ್ದೇನೋ ಅದು ಪ್ರತಿಯೊಂದು ಕಡೆ ವಿಸಿಟ್ ಮಾಡಿ ಅದಕ್ಕೆ ಬೇಕಾದ ಎಲ್ಲ ಮಾಹಿತಿ, ಅದಕ್ಕೆ ಬೇಕಾದ ಎಲ್ಲ ಪ್ರೂಫ್ಗಳು ಕೂಡ 7,000 ಪುಟದಲ್ಲಿದೆ. ನೀವು ನಿಮ್ಮ ವರದಿಯಲ್ಲಿ ಖರ್ಗೆ ಅವರನ್ನು ಭಾಳಷ್ಟು ಆರೋಪಿಸಿದ್ರಿ. ಈಗ ಖರ್ಗೆ ಅವರು ಹೇಳ್ತಾರೆ ನಂದು ಯಾವುದೇ ರೀತಿಯ ತಪ್ಪಿಲ್ಲ, ಪ್ರೂವ್ ಮಾಡಲಿ ಅಂತ. ಏನೂ ಬೇಕಾಗಿಲ್ಲ, ಒಂದು ಸ್ಟ್ರಾಂಗ್ CBI ಎನ್ಕ್ವೈರಿ ಸ್ಟಾರ್ಟ್ ಆಗಲಿ. ಕೇವಲ 2 ದಿವಸದಲ್ಲಿ ಗುಲ್ಬರ್ಗದಲ್ಲಿ ಅದು ಕದಲಿ ಬೀಳುತ್ತದೆ. ಜನಗಳೇ ಬಂದು ಕೊಡ್ತಾರೆ, ಯಾರ್ಯಾರು ನೋಡಿ ಅಂದರೆ ಬೇನಾಮಿಗಳು. ಅಲ್ಲಿ ಏಷ್ಯಾ ಮಾಲ್ ಅಂತೇಳಿದ ಬಿಗ್ಗೆಸ್ಟ್ ಫಾರಮ್, ಅದರ ಹಿಂದುಗಡೆ ಒಂದು 600ಗಿಂತ ಮೇಲೆ, ಅದು 800 ತನಕ ಫ್ಲ್ಯಾಟ್ಗಳು. ಇದು ಯಾರ್ಯಾರ ಹೆಸರಿದೆ, ಹೇಗೆ ಅವರ ಹೆಸರು ಬಂತು, ಯಾರದು, ಮತ್ತು ಆ ಪ್ರತಿ ವರ್ಷ ಅದರ ದುಡ್ಡು ಯಾವ ಅಕೌಂಟಿಗೆ ಹೋಗ್ತದೆ, ಯಾರ್ದು ಅಕೌಂಟ್, ಅದು ಅಷ್ಟು ನೋಡಿದರೆ ಸಾಕು, ಅದು ಯಾರು, ಹೇಗೆ, ಎಲ್ಲಿ ಎಂದು ಗೊತ್ತಾಗುತ್ತೆ. ನಿಮ್ಮ ಪ್ರಕಾರ ಈಗ ಖರ್ಗೆ ಅವರು ಒಬ್ಬರಿದ್ದಾರೆ ಇದರಲ್ಲಿ, ಇನ್ನು ಯಾರ್ಯಾರಿಗೆ ಸಂಕಷ್ಟ ಎದುರಾಗಬಹುದು ಅಂತ? ಕಮರುಲ್ ಇಸ್ಲಾಂ ಅವರ ಹೆಂಡತಿ, ಆಮೇಲೆ ಸೂರ್ಯವಂಶಿ, ಆಮೇಲೆ ಭಾಳಷ್ಟು ಮಂದಿ, ಆಮೇಲೆ ನಮ್ಮ ಎಲ್ಲ ಭಾಳಷ್ಟು ಮುಸ್ಲಿಂ ನಾಯಕರುಗಳು, ಲೈಕ್ ಜಾಫರ್ ಶರೀಫ್ ಆ್ಯಂಡ್ ಫ್ಯಾಮಿಲಿ, ಕಮರುಲ್ ಇಸ್ಲಾಂ ಆ್ಯಂಡ್ ಹಿಸ್ ಫ್ಯಾಮಿಲಿ, ಆ್ಯಂಡ್ ರೆಹಮಾನ್ ಖಾನ್ ಆ್ಯಂಡ್ ಈಸ್ ಫ್ಯಾಮಿಲಿ, ಇವರೆಲ್ಲ. ರೆಹಮಾನ್ ಖಾನ್ದು ಭಾಳ ದೊಡ್ಡ ಹಿಸ್ಟ್ರಿ ಇದೆ. ಇದು ಮಾತ್ರವಲ್ಲ, ಈಗ ಒಂದು ಆಲಿಬಾಬಾ ಇದ್ದಂಗೆ, ಬಾಕಿಯವೆಲ್ಲ ಒಂದು ಸ್ಯಾಲಿ ಸ್ಟೋರ್ ಇದ್ದಂಗೆ. ಇವರು ಅದರ ಜೊತೆಯೇ ಅಮಾನತ್ ಬ್ಯಾಂಕ್ ಕೂಡ ಲೂಟಿ ಮಾಡಿದರು. ಅದರ ವಿಚಾರವಾಗಿ ಭಾಳ ಸಂಕ್ಷಿಪ್ತವಾಗಿ ಭಾಳ ಚೆನ್ನಾಗಿ ನಾನು ಕಂಪ್ಲೇಂಟ್ ಮಾಡಿದೆ, ಎಲ್ಲ ಪ್ರೂಫ್ ಕೊಟ್ಟಿದೆ. ಅದು ಕೂಡ ನಂತರ ಈಗ ರೆಡಿಯಾಗಿದೆ. ಅದನ್ನು ಸೇರಿಸ್ಕೊಂಡು ಅವರನ್ನು ಯಾವ ಕ್ಯಾನ್ ಟೇಕ್ ಹಿಮ್ ಟು ಎನಿ ಟಾಸ್ಕ್.
ಲೋಕಸಭೆ ಹಾಗೂ ರಾಜ್ಯಸಭೆ ಎರಡರಲ್ಲೂ ಕೂಡ ವಕ್ ಮಸೂದೆ ಮಂಡನೆಯಾಗಿ ಅಂಗೀಕಾರ ಕೂಡ ಆಗಿದೆ. ಈ ಬಗ್ಗೆ ಮಾತಾಡೋದಕ್ಕೆ ವಕ್ಫರ ಹೋರಾಟಗಾರರಾದ್ರೆ ಅಂದ್ರೆ ವಕ್ಫ್ ವಿಚಾರದಲ್ಲಿ ಸಾಕಷ್ಟು ಹೋರಾಟ ಮಾಡಿದಂತ ಅನ್ವರ್ ಮಾಣಿಪಾಡಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆನೆ ಮಾತಾಡ್ಸೋಣ ಸರ್. ಏನು ವಕ್ಫ್ ಮಸೂದೆ ಮಂಡನೆಯಾಗಿ ಅಂಗೀಕಾರ ಆಗಿದೆ ರಾಜ್ಯಸಭೆಯಲ್ಲೂ ಕೂಡ ಲೋಕಸಭೆಯಲ್ಲೂ ಎರಡರಲ್ಲೂ ಕೂಡ, ಏನು ಹೇಳ್ತೀರಾ? ಅಂದ್ರೆ ನೀವು ಆ ಬಗ್ಗೆ ಸಾಕಷ್ಟು ಹೋರಾಟ ಮಾಡಿದ್ರಿ. ಲೈಫ್ನಲ್ಲೇ ಭಾಳ ಸಂತೋಷವಾದ ದಿವಸ ಅಂದರೆ ನಿನ್ನೆ ಯಾವಾಗ ಆ ಮಸೂದೆ ಅಂಗೀಕಾರವಾಯಿತೋ ಅದು ಭಾಳ ಸಂತೋಷ ವಿಷಯ. ಯಾಕೆಂದರೆ ನಾನು ನನ್ನ ರಿಪೋರ್ಟಲ್ಲಿ ಕೂಡ ರೆಕಮೆಂಡೇಷನ್ ಮಾಡಿದ್ದೆ. ಆ ರಿಪೋರ್ಟ್ನ ತೋರಿಸ್ತಾ ಬಯಸ್ತೇನೆ. ಆ ರಿಪೋರ್ಟಲ್ಲಿ ನಾನು ಭಾಳ ಕ್ಲಿಯರಾಗಿ ರೆಕಮೆಂಡ್ ಮಾಡಿದ್ದೆ. ನಾನು ಅದು ಏನು ಮಾಡಿದೆ ಅಂತ ಹೇಳಿದರೆ, ಇಲ್ಲಿ ತನಕ ಇಷ್ಟು ಲೂಟಿ ಆಗಲಿಕ್ಕೆ ಕಾರಣವೇನೆಂದರೆ ಕೇವಲ ಆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನಿತ್ತು ವಕ್ಫ್ ಬೋರ್ಡಲ್ಲಿ ಭಾಳ ಲೂಸ್ ಆಗಿತ್ತು, ಭಾಳ ವೀಕ್ ಆಗಿತ್ತು. ಹೇಗೆ ಯಾರು ಬೇಕಾದ್ರೆ ಲೂಟಿ ಮಾಡ್ಕೊಳ್ಬೋದಿತ್ತು. ಲೂಟಿ ಮಾಡಿ ಆಮೇಲೆ ಎಸ್ಕೇಪ್ ಕೂಡ ಎಸ್ಕೇಪ್ ಕೂಡ ಆಗ್ಬೋದಿತ್ತು. ಅದು ಇನ್ ಸ್ಪೈಟ್ ಆಫ್ ದ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಒನ್ಸ್ ಎ ವಕ್ಫ್ ಆಲ್ವೇಸ್ ಎ ವಕ್ಫ್ 1998 ಬಂದ ಕೇಸಿನಲ್ಲಿ ಆದರೂ ಕೂಡ ಲೂಟಿ ಆಗ್ತಿತ್ತು. ಅದಕ್ಕೋಸ್ಕರ ನಾನು ಭಾಳ ಕಳಕಳಿಯಿಂದ ಬೇಡಿಕೊಂಡಿದ್ದೆ ಸರ್ಕಾರ ಹತ್ರ, ಒಂದು ಭಾಳ ಸ್ಟ್ರಾಂಗ್ ಆದ ಒಂದು ಇದು ಇಂಥದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡಬೇಕಾಗಿದೆ. ಅದು ಯಾವ ರೀತಿಯಲ್ಲಿ ಕೂಡ ಯಾರಿಗೂ ತಪ್ಪಿಸಿದ ಹಾಗೆ ಇರಬೇಕಂತೇಳಿ ಕೂಡ ಕೇಳ್ಕೊಂಡಿದ್ದೇನೆ. ಅದು ಈಗ ಕಾರ್ಯಗತವಾಗಿ ಬರೋದು ಭಾಳ ಸಂತೋಷ ವಿಷಯ. ಯಾರಿಗೂ ಎಸ್ಕೇಪ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒಂದು ಕಡೆ ಕೋರ್ಟಿನ ಹೈಯೆಸ್ಟ್ ಕೋರ್ಟಾದ ಸುಪ್ರೀಂ ಕೋರ್ಟ್ನ ಆಜ್ಞೆ ಇದೆ. ಮತ್ತೊಂದು ಕಡೆ ನಮ್ಮ ಈ ಹೊಸ ಧಾರಣೆ ಬಂದರೆ ಯಾವ ರೀತಿಯಲ್ಲಿ ಕೂಡ ಕಷ್ಟ ಆಗಲಿಕ್ಕಿಲ್ಲ, ಭಾಳ ಸಂತೋಷವಾಗಿ ಅದನ್ನು ನೆರವೇರಿಸ್ಬೋದು. 2012-13 ಅದು ಆಗಿ ಕೂಡ 10-12 ವರ್ಷ ನಾನು ಪ್ರತಿ ತಿಂಗಳು ಒಂದೊಂದು ಕೋರ್ಟಿಗೆ ಹೋಗಿ ನಾನು ಆ ವಿಷಯದಲ್ಲಿ ಭಾಳ ಹೋರಾಟ ಮಾಡ್ಕೊಂಡು ಬಂದಿದ್ದೇನೆ. ಯಾವಾಗಲೂ ಹೇಳ್ತಿದ್ದೆ ನಾನು, ನಮ್ಮ ಫ್ರೆಂಡ್ಸ್ಗಳು ಹೇಳ್ತಿದ್ರು, ಅದು ಇಟ್ಸ್ ಎ ಸ್ಟೇಲ್ ನ್ಯೂಸ್ ಎನಿಮೋ, ಇಟ್ ವೋಂಟ್ ಕಮ್ ಇನ್, ಅದು ಹೀಗೆ ಅಂತೇಳಿ. ನಾನು ಒಂದು ಮಾತು ಅವ್ರಿಗೆ ಯಾವಾಗ ಹೇಳ್ತಿಲ್ಲ, ಒಂದಲ್ಲ ಒಂದು ದಿನ ಇದು ಹೊರಗಡೆ ಬಂದೇ ಬರುತ್ತೆ, ಭಾಳಷ್ಟು ತಲೆಗಳು ಉರುಳುತ್ತವೆ ಎಂದ ಮಾತನ್ನು ಕೂಡ ಹೇಳಿದೆ ನಾನು. ಅದು ನಿನ್ನೆ ಈಗ ಕಾರ್ಯಗತವಾಗುವ ಅಂಚಿನಲ್ಲಿದೆ. ಇದು ಭಾಳ ಸಂತೋಷವಾದ ವಿಷಯ. ನಿಮ್ಮ ಜೊತೆ ಅವತ್ತು ಹೋರಾಟದಲ್ಲಿದ್ದವ್ರನ್ನ ಯಾರಾದರೂ ನೆನಪಿಸಿಕೊಳ್ಳೋದಾದ್ರೆ ಅವ್ರು ಏನಾದರೂ ಕರೆ ಮಾಡಿ ಈ ಬಗ್ಗೆ ಮಾತಾಡಿದ್ದಾರೆ ನಿಮ್ಮ ಜೊತೆ? ನನ್ನ ಸೆಕ್ರೆಟರಿ ಒಬ್ಬರಿದ್ದರು, ಅತೀಕ್ ಅಹಮದ್ ಅಂತೇಳಿ, KS ಆಫೀಸರು. ಅವರು ನಾವು ಮಾಡ್ತಾ ಇರಬೇಕಾದ್ರೆ ನಾನು ಏನೆಲ್ಲ ಡಿಕ್ಟೇಟ್ ಮಾಡ್ತಿದ್ದೆ ಅದನ್ನೆಲ್ಲ ಭಾಳ ಚೆನ್ನಾಗಿ ರೆಕಾರ್ಡ್ ಮಾಡ್ಕೊಂಡು ಹೋಗಿದ್ರು ಅವರು. ನಾನು ವಾರದಲ್ಲಿ 2-3 ಸಲ ಆ್ಯಂಟಿ ರೂಮಲ್ಲೇ ಮಲಗ್ತಿದ್ದೆ ಅಲ್ಲಿ ನನ್ನ ಆಫೀಸಲ್ಲಿ. ಅಂದರೆ 12 ಗಂಟೆ ದಿನಕ್ಕೆ ನಾನು ಡಿಕ್ಟೇಟ್ ಮಾಡ್ತಾಯಿದ್ದೆ, ಅವರು ಅದನ್ನು ಕಾಪಿ ಮಾಡ್ಕೊಂಡು ಹೋಗ್ತಾಯಿದ್ರು. ಆಮೇಲೆ ಒಬ್ಬ ಟೈಪಿಸ್ಟ್ ಕೂಡ ನಮ್ಮ ಜೊತೆ ಇದ್ದರು ಅಂತೇಳಿ. ಹಾಗೆ ಪುನಃ ಬೆಳಿಗ್ಗೆ 5 ಗಂಟೆಗೆ ಎದ್ದು ಪುನಃ ಮಾಡ್ತಿದ್ವಿ. ಹೀಗೆ ವಾರದಲ್ಲಿ 3-4 ದಿವಸ ಮಾಡ್ತಿದ್ವಿ ನಾವು. ಮತ್ತು ಪುನಃ ಆಗಾಗ ಟೂರ್ ಹೋಗ್ತಿದ್ದೆ. ಪ್ರತಿಯೊಂದು ಕಡೆ ನಾನು ಯಾವ ರಿಪೋರ್ಟಲ್ಲಿ ಏನೆಲ್ಲ ಬರೆದಿದ್ದೇನೋ ಅದು ಪ್ರತಿಯೊಂದು ಕಡೆ ವಿಸಿಟ್ ಮಾಡಿ ಅದಕ್ಕೆ ಬೇಕಾದ ಎಲ್ಲ ಮಾಹಿತಿ, ಅದಕ್ಕೆ ಬೇಕಾದ ಎಲ್ಲ ಪ್ರೂಫ್ಗಳು ಕೂಡ 7,000 ಪುಟದಲ್ಲಿದೆ. ನೀವು ನಿಮ್ಮ ವರದಿಯಲ್ಲಿ ಖರ್ಗೆ ಅವರನ್ನು ಭಾಳಷ್ಟು ಆರೋಪಿಸಿದ್ರಿ. ಈಗ ಖರ್ಗೆ ಅವರು ಹೇಳ್ತಾರೆ ನಂದು ಯಾವುದೇ ರೀತಿಯ ತಪ್ಪಿಲ್ಲ, ಪ್ರೂವ್ ಮಾಡಲಿ ಅಂತ. ಏನೂ ಬೇಕಾಗಿಲ್ಲ, ಒಂದು ಸ್ಟ್ರಾಂಗ್ CBI ಎನ್ಕ್ವೈರಿ ಸ್ಟಾರ್ಟ್ ಆಗಲಿ. ಕೇವಲ 2 ದಿವಸದಲ್ಲಿ ಗುಲ್ಬರ್ಗದಲ್ಲಿ ಅದು ಕದಲಿ ಬೀಳುತ್ತದೆ. ಜನಗಳೇ ಬಂದು ಕೊಡ್ತಾರೆ, ಯಾರ್ಯಾರು ನೋಡಿ ಅಂತ ಬೇನಾಮಿಗಳು. ಅಲ್ಲಿ ಏಷ್ಯಾ ಮಾಲ್ ಅಂತೇಳಿ ಬಿಗ್ಗೆಸ್ಟ್ ಫಾರಮ್, ಅದರ ಹಿಂದುಗಡೆ ಒಂದು 600ಗಿಂತ ಮೇಲೆ ಅದು 800 ತನಕ ಫ್ಲ್ಯಾಟ್ಗಳು. ಇದು ಯಾರ್ಯಾರ ಹೆಸರಿದೆ, ಹೇಗೆ ಅವರ ಹೆಸರು ಬಂತು, ಯಾರದು, ಮತ್ತು ಆ ಪ್ರತಿ ವರ್ಷ ಅದರ ದುಡ್ಡು ಯಾವ ಅಕೌಂಟಿಗೆ ಹೋಗ್ತದೆ, ಯಾರ್ದು ಅಕೌಂಟ್, ಅದು ಅಷ್ಟು ನೋಡಿದರೆ ಸಾಕು, ಅದು ಯಾರು ಹೇಗೆ ಎಲ್ಲಿ ಎಂದು ಗೊತ್ತಾಗುತ್ತೆ. ನಿಮ್ಮ ಪ್ರಕಾರ ಈಗ ಖರ್ಗೆ ಅವರು ಒಬ್ಬರು ಇದ್ದಾರೆ ಇದರಲ್ಲಿ, ಇನ್ನು ಯಾರ್ಯಾರಿಗೆ ಸಂಕಷ್ಟ ಎದುರಾಗಬಹುದು ಅಂತ? ಕಮರುಲ್ ಇಸ್ಲಾಂ ಅವರ ಹೆಂಡತಿ, ಆಮೇಲೆ ಸೂರ್ಯವಂಶಿ, ಆಮೇಲೆ ಭಾಳಷ್ಟು ಮಂದಿ, ಆಮೇಲೆ ನಮ್ಮ ಎಲ್ಲ ಭಾಳಷ್ಟು ಮುಸ್ಲಿಂ ನಾಯಕರುಗಳು, ಲೈಕ್ ಜಾಫರ್ ಶರೀಫ್ ಆ್ಯಂಡ್ ಫ್ಯಾಮಿಲಿ, ಕಮರುಲ್ ಇಸ್ಲಾಂ ಆ್ಯಂಡ್ ಹಿಸ್ ಫ್ಯಾಮಿಲಿ, ಆ್ಯಂಡ್ ರೆಹಮಾನ್ ಖಾನ್ ಆ್ಯಂಡ್ ಈಸ್ ಫ್ಯಾಮಿಲಿ, ಇವರೆಲ್ಲ. ರೆಹಮಾನ್ ಖಾನ್ದು ಭಾಳ ದೊಡ್ಡ ಹಿಸ್ಟ್ರಿ ಇದೆ. ಇದು ಮಾತ್ರವಲ್ಲ, ಈಗ ಒಂದು ಆಲಿಬಾಬಾ ಇದ್ದಂಗೆ, ಬಾಕಿಯವರೆಲ್ಲ ಒಂದು ಸ್ಟಾಲಿಶ್ ಚೋರ್ ಇದ್ದಂಗೆ. ಇವರು ಅದರ ಜೊತೆಯೇ ಅಮಾನತ್ ಬ್ಯಾಂಕ್ ಕೂಡ ಲೂಟಿ ಮಾಡಿದರು. ಅದರ ವಿಚಾರವಾಗಿ ಭಾಳ ಸಂಕ್ಷಿಪ್ತವಾಗಿ ಭಾಳ ಚೆನ್ನಾಗಿ ನಾನು ಕಂಪ್ಲೇಂಟ್ ಮಾಡಿದೆ, ಎಲ್ಲ ಪ್ರೂಫ್ ಕೊಟ್ಟಿದೆ. ಅದು ಕೂಡ ನಂತರ ಈಗ ರೆಡಿಯಾಗಿದೆ. ಅದನ್ನು ಸೇರಿಸ್ಕೊಂಡು ಅವರನ್ನು ಯಾವ ಕ್ಯಾನ್ ಟೇಕ್ ಹಿಮ್ ಟು ಎನಿ ಟಾಸ್ಕ್.